ನಾನು ಕಟ್ ಮಾಡ್ಕೋತೀನಿ ವರಿ ಮಾತಾಡಬೇಕು ಮೋಶಿ ಅಂತ ಬೋರ್ ಆಗುತ್ತೆ ಯಾಕೆ ಶೈ ಆಗಿದೆಯಾ ಮಾತಾಡು ಮತ್ತೇನು ಮಾತಾಡ್ಬೇಕು ನಿನ್ನಿಂದ ಅಲ್ಲ ಇಷ್ಟ ಹತ್ರ ಬರಬೇಡ್ರಿ ಗೊತ್ತು ಇಲ್ಲಿ ಜಗ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಯಾಕಂದ್ರೆ ನನ್ನ ಜೊತೆ ನಮ್ಮ ಔಷಿ ಬಂದಿದ್ದಾರೆ ಅಂದ್ರೆ ದೊಡ್ಡಮ್ಮ ಆ್ಯಂಡ್ ನಮ್ಮಮ್ಮ ನೀವು ಮೀಟ್ ಮಾಡಿರ್ತೀರ ಪ್ರೀವಿಯಸ್ ವ್ಲಾಗಲ್ಲಿ ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು ಸ್ಪೆಷಲ್ ಸ್ವೀಟ್ ಡೆಸರ್ಟ್ ಅನ್ನು ಮಾಡ್ತಿದ್ದೀವಿ ಏನಂತ ಮೌಶಿ ಹೇಳ್ತಾರೆ ಇವತ್ತು ನಾನು ಮಾಡ್ತಾ ಇರೋದು ಬ್ರೆಡ್ ಬಾಸುಂದಿ ಅಂತ ಓಕೆ ಎಲ್ರಿಗೂ ಚಿಕ್ಕವ್ರಿಗೆ ವಯಸ್ಸವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಈಸಿ ರೆಸಿಪಿನಾ ಈಸಿ ರೆಸಿಪಿ ಈಸಿ ಸ್ವೀಟ್ ರೆಸಿಪಿ ಓಕೆ ಓಕೆ ಸ್ಟಾರ್ಟ್ ಮಾಡುವ ಮಾಡಿ ಓಕೆ ಲೆಟ್ಸ್ ಬಿಗಿನ್ ಕಮ್ ಮೌಶಿ ಟೆಲ್ ಈ ಬ್ರೆಡ್ ಬಾಸುಂದಿ ಬೇಕಾದ್ರೆ ಹಾಲು 1 ಲೀಟರ್ ತಗೊಂಡಿದ್ದೀನಿ ಬ್ರೆಡ್ ಪೀಸ್ ಒಂದು 5-6 ಪೀಸ್ ತಗೊಂಡಿದ್ದೀನಿ ಓಕೆ ಓಕೆ ಇದಕ್ಕೆ ಸಕ್ಕರೆ ಬೇಕು ತುಪ್ಪ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಮತ್ತೆ ನೀವು ಬೇಕಾದ ಹಾಕ್ಬೋದು ಫ್ಲೇವರ್ಗೆ ಇದು ಏಲಕ್ಕಿ ಪುಡಿ ಮತ್ತೆ ಇದು ಜಾಜಿಕಾಯಿ ಅದು ನಾವು ಜಾಕಾಯಿ ಅಂತೀವಿ ಅದು ಸ್ವಲ್ಪ ಫ್ಲೇವರ್ಗೆ ಅದು ಸ್ವಲ್ಪ ಹಾಕಿದ್ರೆ ಡೈಜೆಷನ್ಗೂ ಒಳ್ಳೇದು ಎಲ್ಲದಕ್ಕೂ ಚೆನ್ನಾಗಾಗತ್ತೆ ಹಾಲಂತೂ ಇಂಪಾರ್ಟೆಂಟು ಮೊದಲೀಗ ಬ್ರೆಡ್ಡನ್ನು ತುಂಡು ಮಾಡ್ಕೊಳ್ಳೋಣ ಓಕೆ ಬ್ರೆಡ್ ಪೀಸ್ ಮಾಡಿಕೊಂಡು ಆಮೇಲೆ ಮಿಕ್ಸರ್ನಲ್ಲಿ ಪೌಡ್ರ್ ಹಾಕಿದರೆ ಆಯಿತು ಪೀಸ್ ಮಾಡ್ಕೊಳ್ಳೋಣ ತುಂಡು ಮಾಡಿಕೊಂಡು ಮಿಕ್ಸರ್ನಲ್ಲಿ ತಾನೇ ಫೈನ್ ಇದಾಗುತ್ತೆ ಪೌಡ್ರ್ ಆಗುತ್ತೆ ಓಕೆ ಮೌಶಿ ಎಡ್ಜಸ್ ಎಲ್ಲ ತೆಗಿಯೋದು ಬೇಡವಾ ಹಂಗೆ ಇಲ್ಲ ಬೇಡ ಅದರಲ್ಲೇ ಎಲ್ಲ ಕುಡ್ಕೊಳ್ತದೆ ಓಕೆ ಮತ್ತೆ ಅದು ಎಡ್ಜಸ್ ವೇಸ್ಟ್ ಆಗ್ಬಿಡುತ್ತೆ ಅದನ್ನ ನಾವೇನು ಯೂಸ್ ಮಾಡಲ್ಲ ಕರೆಕ್ಟ್ ಇದರಲ್ಲಿ ಪುಡಿಯಲ್ಲಿ ಕರೆಕ್ಟ್ ಆಗುತ್ತೆ ಏನು ಯಾರಿಗೂ ಏನು ಗೊತ್ತಾಗೋಲ್ಲ ಓಕೆ ಆಮೇಲೆ ಹಾಲಿನ ಬಾಸುಂಡಿ ಮಾಡುವ ಕೋವಾ ಗಿವಾ ಹಾಕ್ತಿವಲ್ಲ ಇದಕ್ಕೇನು ಅವಶ್ಯಕತೆ ಇಲ್ಲ ಓಕೆ ಬ್ರೆಡ್ ಒಂಥರ ಕೋವಾ ಟೈಪ್ ಆಗ್ಬಿಡುತ್ತೆ ವೆರಿ ಸೂಪರ್ ಈಸಿ ಹಂಗಂದ್ರೆ ಈಸಿ ಇದೆ ಓಕೆ ಯಾರು ಬೇಕಾದವರು ಮಾಡ್ಬೋದು ಆಯ್ತಾ ಓಕೆ ಸ್ವಲ್ಪ ಇದನ್ನ ಮಿಕ್ಸರ್ ಪುಡಿ ಮಾಡ್ಕೊಳ್ತೀವಿ ಇವಾಗ ಅಮ್ಮ ಇಲ್ಲಿರೋ ಬ್ರೆಡ್ ಪೀಸಸ್ನ ಮಿಕ್ಸರ್ಗೆ ಹಾಕ್ತಿದ್ದಾರೆ ಫೈನ್ ಪೌಡರ್ ಮಾಡ್ಕೊಳ್ತಾರೆ ಆಮೇಲೆ ಮೌಶಿ ಇಲ್ಲಿ ಹಾಲನ್ನ ಕಾಯಿಸ್ತಿದ್ದಾರೆ ಎಷ್ಟು ಲೀಟರ್ ಮೌಶಿ ಇದು 1 ಲೀಟರ್ ಹಾಲಿದೆ 1 ಲೀಟರ್ ಆಲ್ರೆಡಿ 1-2 ಸಲ ಕುದಿಸಿದ್ದೀನಿ ಓಕೆ ಚೆನ್ನಾಗಿ ಸ್ವಲ್ಪ ತಿಕ್ ಹಾಕ್ಬೇಕಾದ್ರೆ ಓಕೆ ಈಗ ಹಾಲನ್ನು ಚೆನ್ನಾಗಿ ಕುದಿತಾ ಇದೆ ಈಗ ಅದು ಪುಡಿ ಆದ ತಕ್ಷಣ ಅದು ನಾವು ತುಪ್ಪದಲ್ಲಿ ಬ್ರೆಡ್ ಪುಡಿ ಹುರ್ಕೊಳ್ಳೋಣ ಫೈನ್ ಪೌಡರ್ ಆಗಿದೆ ಬ್ರೆಡ್ ಅದನ್ನು ನಾವು ಅಳತೆ ಮಾಡ್ಕೊಳ್ಳೋಣ ಓಕೆ ಎಷ್ಟು ಬೇಕು ಅಂತ ಅದ್ರ ಪ್ರಕಾರ ಸಕ್ಕರೆ ಹಾಕೋಣ ಇದು ಬ್ರೆಡ್ ಪುಡಿ 1 ಬೌಲ್ ಆಗಿದೆ 1 ಬೌಲ್ ಬ್ರೆಡ್ ಪುಡಿ ಆಗಿದೆ ಓಕೆ ಇದು ಇಷ್ಟಿದೆ ಟ್ರಾನ್ಸ್ಫರ್ ಆಮೇಲೆ ಸಕ್ಕರೆ ನೋಡಿ ಅದ್ರ ಸಮಾನ ಹಾಕಿದ್ರೆ ತುಂಬಾ ಸ್ವೀಟ್ ಆಗ್ತದೆ ಓಕೆ ಇದಕ್ಕಿಂತ ಬ್ರೆಡ್ ಪುಡಿಗಿಂತ ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಹಾಲು ಕೂಡ ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ ಕರೆಕ್ಟ್ ಅದಕ್ಕೆ ಅದು ನೋಡ್ಕೊಂಡು ಹಾಕೊಳ್ಳೋಣ ನಿಮಗೆ ಕೆಲವೊಬ್ಬರಿಗೆ ನಿಮ್ಗೆ ಭಾಳ ಡೈಟ್ ಕಾನ್ಶಿಯಸ್ ಇದ್ದವರು ಶುಗರ್ ಬೇಡ ಅಂದ್ರೆ ಬೆಲ್ಲ ಹಾಕೊಂಡು ಮಾಡ್ಬೋದು ಬೆಲ್ಲ ಹಾಕೊಂಡು ಮಾಡ್ಬೋದಾ ಮಾಡ್ಬೋದು ಆದ್ರೆ ಟೇಸ್ಟ್ ನಲ್ಲಿ ಏನು ಚೇಂಜ್ ಆಗಲ್ಲ ಸ್ವಲ್ಪ ಕಲರ್ ನಲ್ಲಿ ಏನಾದ್ರು ಚೇಂಜ್ ಆಗ್ಬೋದು ಹಾ ಕಲರ್ ಬ್ರೌನಿಶ್ ಆಗುತ್ತೆ ಆಗ್ಬೋದು ಓಕೆ ಅದು ನಿಮ್ಮ ಅನುಕೂಲ ತಕ್ಕದ್ದು ಓಕೆ 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 ಪ್ಯಾನಲ್ಲಿ ಬ್ರೆಡ್ ಪೌಡರ್ ಹಾಕೊಂಡಿದ್ದೀರಾ ತುಪ್ಪ ಸ್ಮಾಲ್ ಬೌಲ್ ಇಲ್ಲಿ ಮನೇಲಿ ಮಾಡಿದ್ದೆ ತುಪ್ಪ ಓ ನೈಸ್ ಇದು ಡ್ರೈ ಫ್ರೂಟ್ಸ್ಗೆ ಒಂದು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ತುಪ್ಪದಲ್ಲಿ ಹುರಿದು 2 ಸ್ಪೂನ್ಸ್ ಹಾಕೋತಿದ್ಯಾ ಹಾಂ 1-2 ಸ್ಪೂನ್ ಅದು ಇದು ಸ್ವಲ್ಪ ಬ್ರೌನಿಶ್ ಆಗೋವರೆಗೆ ಹುರಿಬೇಕು ಓಕೆ ಯಾಕಂದರೆ ಹಸಿ ವಾಸನೆ ಅಂದರೆ ತುಪ್ಪದಲ್ಲಿ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಓಕೆ ಕಲರ್ ಚೇಂಜ್ ಆಗ್ತಾ ಇದೆ ಓಕೆ ಕಲರ್ ಚೇಂಜ್ ಇಷ್ಟ ಅಂದರೆ ಸಾಕು ಯಾಕಂದರೆ ಮತ್ತೆ ಹಾಲನ್ನು ಚೆನ್ನಾಗಿ ಇದಾಗ್ತದೆ ತುಪ್ಪದಲ್ಲಿ ಹುರಿದಿದ್ದು ಅದು ಫ್ಲೇವರ್ ಚಲೋ ಇರುತ್ತೆ ಓಕೆ ಈಗ ಡ್ರೈ ಫ್ರೂಟ್ಸ್ ಹುರ್ಕೊಂಡ್ಬಿಡೋಣ ಏನೇನು ಆಗ್ತಿದೆ ಡ್ರೈ ಫ್ರೂಟ್ಸಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಓಕೆ ಬೇಕಿದ್ರೆ ಬೇಕಿದ್ರೆ ಬಾದಾಮ್ ಹಾಕೋಬಹುದು ಅವ್ರವ್ರ ಇಷ್ಟವಾದ ಡ್ರೈ ಫ್ರೂಟ್ಸ್ ಹಾಕ್ಬೋದು ಹಾಕೋ ಸ್ವಲ್ಪ ತುಪ್ಪ ಕರಗಲಿ ಬಿಸಿ ಆಗಲಿ ಫಸ್ಟ್ ಇದು ಗೋಡಂಬಿ ಹುರ್ಕೊಂಡ್ಮೇಲೆ ಅದು ದ್ರಾಕ್ಷಿ ಚೆನ್ನಾಗಿ ಓಕೆ ದಿಸ್ ಇಸ್ 1 ಟಿಪ್ ಗೈಸ್ ತುಂಬ ಏನು ಹೊಚ್ಚೋದು ಬೇಡ ಸ್ವಲ್ಪ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದರೆ ಸಾಕು ಓಕೆ ಓಕೆ ಗೈಸ್ ಇಲ್ಲಿ ಹಾಲು ಉಕ್ತಾ ಇದೆ ಇಲ್ಲಿ ಡ್ರೈ ಫ್ರೂಟ್ಸ್ ರೆಡಿ ಇದೆ ಇದು ರೆಡಿ ಇದೆ ಚೆನ್ನಾಗಿ ಕುದಿಸಿತ್ತು ಸೊ ಇವಾಗ ಹಾಲಲ್ಲಿ ಇದು ಹಾಕ್ಬೇಕು ಹಾಲಿನಲ್ಲಿ ಬ್ರೆಡ್ ಪುಡಿ ಹಾಕ್ಬಿಟ್ರೆ ಆಯ್ತು ಇದ್ರ ಬ್ರೆಡ್ ಬಾಸುಂದಿ ಅಂತ ಇರೋದ್ರಿಂದ ಸ್ವಲ್ಪ ತಿಕ್ ಆಗಬೇಕು ಓಕೆ ಈಗ ಆರಿದ್ಮೇಲೆ ಇನ್ನಿಷ್ಟು ತಿಕ್ ಆಗುತ್ತೆ ಇದ್ರದ್ದು ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ಬಿಸಿಯಾಗಿದ್ದಾಗೂ ಬಹಳ ಟೇಸ್ಟ್ ಇರುತ್ತೆ ಕೆಲವೊಬ್ಬರಿಗೆ ಫ್ರಿಜ್ ಇಟ್ಕೊಂಡು ತಂಪಾಗಿ ಮಾಡಿ ಡೆಸರ್ಟ್ ಟೈಪ್ ಇಷ್ಟ ಆಗುತ್ತೆ ಹಾಗೂ ಮಾಡ್ಬೋದು ಸ್ವಲ್ಪ 1-2 ನಿಮಿಷ ಅದರಲ್ಲಿ ಬಾಯ್ಲ್ ಆದ ತಕ್ಷಣ ಸಕ್ಕರೆ ಹಾಕ್ಬೋದು ಸೊ ಯೂಶಲಿ ಬ್ರೆಡ್ ಸಕ್ಕರೆ ಹಾಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೂಡ್ ಬರುತ್ತೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಬ್ರೆಡ್ ತುಪ್ಪ ಸಕ್ಕರೆ ಹಚ್ಕೊಂಡು ಅದೇ ಈಗ ಕಾಂಬಿನೇಷನ್ ಸ್ವಲ್ಪ ಪೌಡರ್ ಮಾಡ್ಕೊಂಡು ಬಾಸುಂದಿ ಟೈಪ್. ಸೊ ಇದಕ್ಕೆ ಸಕ್ಕರೆ ಹಾಕೋದಾ ಇವಾಗ?
ಈಗ ಅದು ಸ್ವಲ್ಪ ಕುದಿ ಬಂತು. ಹ್ಮ್ ತುಂಬಾ ಬಾಯ್ಲ್ ಆಗ್ಬೇಕಂತ ಏನಿಲ್ಲ, ಆಲ್ರೆಡಿ ಅದು ತುಪ್ಪದಲ್ಲಿ ಚೆನ್ನಾಗಿ ಹುರಿಯೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಓಕೆ ಈಗ ಸಕ್ಕರೆ ಅದನ್ನ ನೋಡ್ಕೊಂಡು ಹಾಕ್ತೀನಿ ನಾನು. ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ಓಕೆ. ಫುಲ್ ಏನು ಹಾಕಲ್ವಾ? ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ಬೇಕಾ? ಸ್ವಲ್ಪ ಸ್ವಲ್ಪ ಓಕೆ. ಎಟ್ ಒನ್ಸ್ ಹಾಕಂಗಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಬೇಕು. ನೋಡ್ಕೊಂಡು ಹಾಕ್ಬೋದು. ಅಲ್ಲಿವರೆಗೆ ಇದನ್ನ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ತೋರಿಸು. ಏಲಕ್ಕಿ ಪುಡಿ ಆಗಿದೆ. ಓಕೆ. ಲಾಸ್ಟ್ ಮತ್ತೆ ಹಾಕಿದ್ರೆ ಇನ್ನಿಷ್ಟು ಫ್ಲೇವರ್ ಚೆನ್ನಾಗಿ ಉಳಿಯುತ್ತೆ. ಇವಾಗ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ. ಇದು ಪುಟಾಣಿ ಜಾಯಿಕಾಯಿ. ಏನಿದು ಆ್ಯಕ್ಚುಲಿ? ಜಾಜಿಕಾಯಿ ಅಂತಾರಲ್ಲ, ಜಾಜಿಕಾಯಿ ಜಾಕಾಯಿ ಅಂತಾರೆ ನಿಮ್ಮ ಕಡೆ, ಬೆಂಗಳೂರು ಕಡೆ ನಾವು ಜಾಜಿಕಾಯಿ ಅಂತೀವಿ. ಓಕೆ. ಸೊ ಇದು ಫುಲ್ ಸ್ವಲ್ಪ ಪುಡಿ, ಸ್ವಲ್ಪನೇ ಒಂದು ಪಿಂಚೆ. ಹಾಂ, ಇಷ್ಟು ಸಾಕು. ತೋರಿಸು. ಭಾಳ ಚೆನ್ನಾಗಿ ಫ್ಲೇವರ್ ಇರ್ತದೆ ಮತ್ತು ನಿಮ್ಗೆ ಡೈಜೆಷನ್ಗೂ ಸರಿ ಆಗುತ್ತೆ. ಸ್ವಲ್ಪ ಈಗ ಜಾಯಿಕಾಯಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಈಗ ತುಪ್ಪದಲ್ಲಿ ಹುರಿದ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಸೊ ಫುಲ್ ಕುದಿಬೇಕದು. ಹಾಂ, ತಿಕ್ಕಾಗ್ತಾ ಇದೆ ನೋಡಿ. ಅದ್ರ ಒಂದು ಇಲ್ಲಿ ಏನು ನೆನ್ಪಿಟ್ಕೊಬೇಕಾದ್ರೆ ಸಿಮ್ನಲ್ಲೇ ಇರಬೇಕು. ಹಾಂ, ಗ್ಯಾಸ್ ಜೋರು ಮಾಡಬಾರ್ದು, ಸಿಮ್ನಲ್ಲೇ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದು ಹೋಗುತ್ತೆ. ಓಕೆ. ಸೊ ಲೋ ಫ್ಲೇಮಲ್ಲಿ ಮಾಡಬೇಕು. ಲೋ ಫ್ಲೇಮಲ್ಲಿ ನೋಡಿ. ಈಗ ತಿಕ್ಕಾಗ್ತಾ ಇದೆ ನೋಡಿ. ಹಾಂ, ಎಸ್. 10-15 ಮಿನಿಟ್ಸ್ ಆರಿದ ತಕ್ಷಣ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅದು. ಓಕೆ. ಭಾಳ ಈಗ ನಾನು ಹೀಗೆ ಭಾಳ ಗಟ್ಟಿ ಮಾಡಿಬಿಟ್ರೆ ಅದು ಹಲ್ವಾ ಟೈಪ್ ಆಗ್ಬಿಡುತ್ತೆ. ಹಾಂ, ಕರೆಕ್ಟ್. ಓಕೆ, ಇಷ್ಟು ಸಾಕು ನೋಡಿ, ಬರ್ತಾ ಇದೆ. ಓಕೆ, ನೋಡಿ ಗೈಸ್, ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಇದಕ್ಕೆ ಸ್ವಲ್ಪ ಲಾಸ್ಟ್ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ಸಾಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಹಾಂ, ಲಾಸ್ಟಾ? ಓಕೆ. ಅಂದರೆ ಫ್ಲೇವರ್ ಚೆನ್ನಾಗಿರ್ತದೆ ಅದು. ಇದು ತುಂಬಾ ಈಸಿ ರೆಸಿಪಿ ಆಕ್ಚುಲಿ ನಮ್ಗಂತ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಬೇಕಾದಂಗೆ ಅಲ್ವಾ. ಆಮೇಲೆ ನಿಮ್ಗೆಲ್ಲ ಇದು ಬಾಸುಂದಿ ಅಂದ್ರೆ ಮುಗ್ ಮುರಿಬೋದು. ಇದನ್ನೇ ಫ್ರಿಜ್ ನಲ್ಲಿ ಇಟ್ಕೊಂಡು ಡೆಸರ್ಟ್ ಹಾಟ್ ಡೆಸರ್ಟ್ ಆಗುತ್ತೆ, ಕೋಲ್ಡ್ ಡೆಸರ್ಟ್ ಆಗುತ್ತೆ. ಹಾಟ್ ಬಾಸುಂದಿ ಟೈಪ್ ಆಗುತ್ತೆ. ಇದು ಕೋಲ್ಡ್ ಮಾಡ್ಕೊಂಡ್ರೆ ಅಯ್ಯೋ ನಾವು ಡೆಸರ್ಟ್ ತಿಂತಾ ಇದ್ದೀವಿ ಅಂತ ನಿಮ್ಗೇನೋ ಒಂದು ಖುಷಿ ಅಷ್ಟೇ. ಸೊ ಏನಿಲ್ಲ, ಬರೀ ಬ್ರೆಡ್, ಹಾಲು, ಸಕ್ಕರೆ, ತುಪ್ಪ ಇಷ್ಟಿದ್ರೆ ಸಾಕು. ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಡ್ರೈ ಫ್ರೂಟ್ಸ್ ವಿಲ್ ಆಡ್ ದ ಫ್ಲೇವರ್, ಎನ್ಹಾನ್ಸ್ ಮಾಡುತ್ತೆ. ಸೊ ಇಟ್ಸ್ ವೆರಿ ಈಸಿ ರೆಸಿಪಿ ಅನ್ಸ್ತು. ತುಂಬಾ ಈಸಿ ರೆಸಿಪಿ ಇದೆ, ಎಲ್ಲರೂ ಮಾಡಿದೆ. ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡ್ಬಿಟ್ಟು ಟ್ರೈ ಮಾಡಿ. ಸೊ ರೆಡಿ ಆಗಿದೆ ನೋಡಿ. ಸೊ ಇವಾಗ ಒಂದು 5-10 ಮಿನಿಟ್ಸ್ ಆರಕ್ಕೆ ಇಡೋಣ. 15-20 ಮಿನಿಟ್ಸ್ ಬೇಕು. ಹಾಂ, ಸ್ವಲ್ಪ ಇನ್ನೊಂದಿಷ್ಟು ತಿಕ್ಕಾಗುತ್ತೆ. ಬಿಸಿ ಬಿಸಿಯಾದ ಬ್ರೆಡ್ ಬಾಸುಂದಿ ರೆಡಿ. ಸೊ ಇಷ್ಟಿರಬೇಕು ಕನ್ಸಿಸ್ಟೆನ್ಸಿ. ಓಕೆ, ಬಾ ಸುಧಾ, ರೆಡಿನಾ ಮಮ್ಮಿ? ಹೇಳಬೇಕು ಹೇಗಾಗಿದೆ ಅಂತ. ಎಸ್ ಗೈಸ್, ಟೈಮ್ ಟು ರಿವ್ಯೂ ಮೌಶಿ ಮಾಡಿರೋಂಥದ್ದು ಬ್ರೆಡ್ ಬಾಸುಂದಿ. ಲೆಟ್ಸ್ ಟೇಸ್ಟ್ ಇಟ್. ಚಿಯರ್ಸ್. ಚಿಯರ್ಸ್. ಓಕೆ, ನೋಡೋಣ ಹೇಗಿದೆ. ಫಸ್ಟ್ ಅಕ್ಷತಾ ನೋಡ್ಬಿಟ್ಟು ಹೇಳ್ಬಿಡು. ಸುಜಾತಾ, ಸೂಪರ್ ಟೇಸ್ಟಿ. ಥ್ಯಾಂಕ್ ಯು. ಟೂ ಗುಡ್. ಐ ಆಮ್ ನಾಟ್ ಇವನ್ ಕಿಡ್ಡಿಂಗ್, ಇಟ್ಸ್ ಟೂ ಗುಡ್. ಪರವಾಗಿಲ್ಲ, ಚೆನ್ನಾಗಿದೆ. ವಾವ್, ಸಗದಿದೆ. ರಬಡಿ ತರ ಅನಿಸ್ತಾ ಇದೆ ನಂಗೆ. ಅಲ್ಲ? ಹೌದು, ತುಂಬಾ ಈಸಿ ರೆಸಿಪಿ ಗೈಸ್. ನಂಗೆ ಗೊತ್ತಾಯ್ತು, ನಮ್ ಎಸ್ಪೆಷಲಿ ನಮ್ ಯಂಗ್ಸ್ಟರ್ಸ್ ಅಂತವ್ರಿಗೆ ಡೆಸರ್ಟ್ ಮಾಡೋದು ತುಂಬಾ ಈಸಿ. ಬ್ರೆಡ್ ಬೇಕು, ಹಾಲು ಬೇಕು, ಸಕ್ಕರೆ ಬೇಕು, ತುಪ್ಪ ಬೇಕು, ಡ್ರೈ ಫ್ರೂಟ್ಸ್ ಬೇಕು, ಅದೊಂದು ಇದ್ದೇ ಇರುತ್ತೆ. ಸೊ ಈಸಿ, ಎಲ್ಲರ ಮನೇಲಿ ಇರೋ ಸಾಮಾನ್ಯ ಮತ್ತೇನಿಲ್ಲ. ವೆರಿ ಈಸಿ ಟು ಮೇಕ್. ತುಂಬಾ ಚೆನ್ನಾಗಿ. ನಂಗೆ ಏನ್ ಮಾತಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ, ತಿಂತಾನೆ ಇರ್ಬೇಕನ್ಸ್ತಾ ಇದೆ. ನಾವೆಲ್ಲ ಮಾಡ್ತಾ ಇರ್ತೀವಿ, ನೀನೆಲ್ಲ ಅಬ್ಸರ್ವ್ ಮಾಡಿ ನೀನು ಮಾಡೋದು ಕಲಿಬೇಕು. ಓಕೆನಾ? ಮಾಡ್ತಾ ಇವರಿಂದಾನೇ ಈ ತರ ಕುಕಿಂಗ್ ಬ್ಲಾಗ್ಸ್ ಇಂದಾನೆ ನಾನು ಕಲಿತಾ ಇದ್ದೀನಿ ಹೇಗ್ ಮಾಡ್ಬೇಕು ಅಂತ. ಗುಡ್, ವೆರಿ ಗುಡ್. ಆಕ್ಚುಲಿ ತಿನ್ಬೇಕು ಅನ್ಸ್ತಾ ಇದೆ ನಂಗೆ, ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ರುಚಿಯಾಗಿದೆ ಮೌಶಿ. ಥ್ಯಾಂಕ್ ಯು. ಆಮೇಲೆ ಸ್ವೀಟು ಅಷ್ಟು ಸ್ವೀಟ್ ಆಗಿಲ್ಲ, ಕರೆಕ್ಟ್ ಆಗಿ ತುಂಬಾ ಚೆನ್ನಾಗಿದೆ. ನೀವಿಬ್ರು ಅಕ್ಕ ತಂಗಿ ಅಲ್ವಾ? ಸೊ ಯೂಶಲಿ ಹೇಳ್ತಾರೆ ಸಿಸ್ಟರ್ಸ್ ತುಂಬಾ ಜಗಳಾಡ್ತಾರೆ ಅಂತ. ನಿಮ್ ಚೈಲ್ಡ್ಹುಡ್ ಹೇಗಿತ್ತು ಹೇಳಿ? ನಾವು ಜಗಳ ಅಂತ ಮಾಡಿಲ್ಲ, ನಾವಿಬ್ರು ಓನ್ಲಿ ಸಿಸ್ಟರ್ಸ್ ಅಲ್ಲ, ಫ್ರೆಂಡ್ಸ್ಗಿಂತ ಬೆಸ್ಟ್ ಫ್ರೆಂಡ್ಸ್ ಲೈಕ್ ಬೆಸ್ಟ್ ಫ್ರೆಂಡ್ಸ್. ಸೊ ಮೌಶಿ, ನೀನು ಇರೋದು ಹುಬ್ಳಿಯಲ್ಲಿ. ಸೊ ಬೆಂಗಳೂರಿಗೆ ಬಂದು ಹೇಗೆ ಅನ್ಸುತ್ತೆ ನಿಂಗೆ? ಬೆಂಗಳೂರು ಇಷ್ಟನಾ, ಹುಬ್ಳಿ ಇಷ್ಟನಾ? ಬೆಂಗಳೂರು ಬಂದಾಗ ಅದು ಇಷ್ಟ ಆಗುತ್ತೆ, ಆದ್ರೆ ನಮ್ಮ ಹುಬ್ಳಿನೇ ಅಲ್ಲೆಲ್ಲ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಭಾಳ ಆಕ್ಟಿವಿಟೀಸ್ ಎಲ್ಲ ಈಸಿಯಾಗಿ ಅಡ್ಡಾಡ್ಬೋದು. ಆದ್ರೆ ಇಲ್ಲಿ ಹಾಗಿಲ್ಲಪ್ಪ. ಎಲ್ಲಾದ್ರೂ ಹೋಗೋದಿದ್ರೆ ಟ್ರಾಫಿಕ್ನಲ್ಲಿ ಸಿಕ್ಕೊಂಡು ಇಷ್ಟು ಟೈರ್ಡ್ ಆಗಿಬಿಟ್ಟಿರ್ತೀವಿ. ನಾವು ಏನಾರ ಫಂಕ್ಷನ್ಗೆ ಹೋಗೋದ್ರ ಎಲ್ಲಾರ್ದು ಮೇಕಪ್ ಹಾಳಾಗ್ಬಿಟ್ಟಿರ್ತೀವಿ. ಬ್ಯಾಂಗ್ಳೂರ್ ವೆದರ್ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ, ಅದ್ರದ್ದೇನಿಲ್ಲ. ಹುಬ್ಳಿ ತುಂಬಾ ಶೆಕೆ, ಬಿಸಿಲು.
ಹಾಗೇನಿಲ್ಲ, ಆದರೆ ನೀ ಏನು ಹೇಳಿದ್ರು ಬೆಂಗಳೂರು ಚೆನ್ನಾಗಿದೆ ಇಲ್ಲಂತಿಲ್ಲ, ಆದ್ರೆ ನನ್ನ ಹುಬ್ಳಿ ತುಂಬ ಇಷ್ಟ. ಹೌದು, ಹುಬ್ಳಿ ಕ್ವೀನ್ ನಿಮಗೆ ಮೌಶಿ ಮಾಡೋದು ಏನು ತುಂಬಾ ಇಷ್ಟ? ಬಿಸಿಬೇಳೆ ಬಾತ್ ತುಂಬ ಇಷ್ಟ. ಬಿಸಿಬೇಳೆ ಬಾತು. ಸೊ ಅದು ನೆಕ್ಸ್ಟ್ ಮಾಡಿ ತೋರಿಸ್ಬೇಕು. ಆಯ್ತು ಬಿಸಿಬೇಳೆ ಬಾತ್. ನಿಂಗೆ ಮಮ್ಮಿ ಮಾಡೋದು ಏನು ಇಷ್ಟ? ಅವಳದು ಉದ್ದಿನ ವಡ ಫೇವ್ರೇಟ್. ನಮ್ದು ಎಲ್ರದ್ದು ಉದ್ದಿನ ವಡ ಉದ್ದಿನ ವಡ ನಂಗೆ ಮಾಡೋಕೆ ಬರಲ್ಲ. ಮತ್ತೆ ಬೇರೆ ನಾ ಹೇಳಿದ್ದೆ ಅಲ್ವಾ ಉದ್ದಿನ ವಡ ತುಂಬಾ ಫೇಮಸ್ ಅಂತ. ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡಿ. ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಐ ಹೋಪ್ ಯು ಗೈಸ್ ವಿಲ್ ಟ್ರೈ ದಿಸ್ ಬ್ರೆಡ್ ಬಾಸುಂದಿ ಅಂಡ್ ನಮಗೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿ. ಓಕೆ, ಬಾಯ್ ಫ್ರಮ್ ಆಲ್ 3 of us. Bye.